ಫೈನಾನ್ಷಿಯಲ್ ಇರೋದು ಇದು ಮಾಡ್ತಿದ್ದಾರೆ ಮಾರ್ಕ್ ಬರೋ ರೀತಿಯಲ್ಲಿ ನಮ್ಮ ರಾಜ್ಯದ ಪ್ರೋಗ್ರಾಮ್ಗಳು ಯಾವ್ಯಾವ ಮಾಡಿದ್ದೀವಿ ಅದರದ್ದೆಲ್ಲ ನಾವು ಇದು ಮಾಡ್ತೀವಿ. ಎಲ್ಲ ಪ್ರೋಗ್ರಾಮ್ಗಳನ್ನು ನಮ್ಮ ರಾಜ್ಯದಲ್ಲಿ ನಾವು ಮಾಡಿದ್ದೀವಿ. ಅದರ ಬಗ್ಗೆ ಆಮೇಲೆ ಕ್ಷೀರಭಾಗ್ಯ ಮತ್ತು ಎಜುಕೇಷನ್ ಸಂಜೆ ಸುರಕ್ಷಾ ಎಲ್ಲ ಒಂದೊಂದು ಇಯರ್ದಲ್ಲಿ ಒಂದೊಂದು ಮಂತ್ದಲ್ಲಿ ಮಾಡಿ. ನೆಕ್ಸ್ಟ್ ಇಯರ್ ಇಸ್ ಆಲ್ಸೋ ವಿಲ್ ಕಂಟಿನ್ಯೂ ಅಪ್ ಟು ಯುವರ್ ಬಡ್ಜೆಟ್. ತಮಗೆ ಸರ್ ನಮಗೆ ಸರ್ಕಾರದಿಂದ ಏನು ತಗೊಂಡೋದ್ರು 40 ವರ್ಷದಿಂದ ಮಾಡ್ತಾ ಇದ್ದೀವಿ. ಈಗ ಸ್ವಲ್ಪ ನಮಗೆ ಕೊಟ್ಟರೆ ನಮಗೆ ಕೆಲವು ಪ್ರಪೋಸಲ್ ಥರ ಇಟ್ಟಿದ್ದೀವಿ ಸರ್ ನಿಮ್ಮಿಂದ ನಾನು ಸರ್ ಹೇಳಿರಲ್ಲ ಸಾಹೇಬ್ ಕೊಡ್ತೀನಿ ಸಾಹೇಬ್ ನಿಮ್ಗೆ ಕೊಡ್ತೀನಿ ಪ್ರೋಸೆಸ್ ಮಾಡಿ ನೋಡಿ ಕಳಿಸಿ. 4G ಒಂದು ಇದೆ ಸರ್, ACS ಇಂದ FD ಹೋಗಿದೆ ಸರ್. ಈಗ ಯೂನಿಕ್ಸ್ ಕೊಟ್ಟಿದ್ದೀರಾ, ಆಮೇಲೆ ಲ್ಯಾಂಡ್ ಆರ್ಮಿಗೆ ಒಂದು ಕೊಟ್ಟಿದ್ದಾರೆ. ನಮಗೂ ಅದು ಕೊಟ್ಟ ಅಂದರೆ ನಮಗೂ ಭಾರಿ ಯೂಸ್ಫುಲ್ ಆಗ್ತದೆ. ನನ್ನ ಪ್ರಪೋಸಲ್ ಇನ್ನೊಂದ್ಸರಿ ಮಾಡೋದಕ್ಕೆ ಒಂದು ಮೀಟಿಂಗ್ ಒಂದು ಕೊಟ್ಟರೆ ನಾವೆಲ್ಲ ಒಟ್ಟಿಗೆ ಬಂದು ಹೊಸ ಇನ್ವೆನ್ಷನ್ ಮಾಡ್ಕೊಳ್ತಾರೆ. ಈಗ ಪ್ರೈವೇಟ್ ಚಾನಲ್ಸ್ ಇದೆ ಸರ್, ಅವರು ನಾವು ಮಾಡೋದು ತಪ್ಪು ಮಾತ್ರ ಹಾಕ್ತಾರೆ ಸರ್. ನಮ್ಮದೇ ಚಾನಲ್ ಇದ್ದರೆ ಡೆವಲಪ್ಮೆಂಟ್ ಕೆಲಸ ಮಾಡಿಸೋದನ್ನ ನಾವು ಅದು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕು. ರೈತರಿಗೆ ಉಪಯೋಗವಾಗೋಂಗೆ, ಜಾನಪದ ಕಲೆ ಉಪಯೋಗವಾಗೋಂಗೆ, ಗ್ರಾಮೀಣ ಕ್ರೀಡೆಗಳೆಲ್ಲ ನೆಚ್ಚಿ ಹೋಗ್ತಾರೆ. ಅದ್ರ ಬಗ್ಗೆ ಒಂದೆಲ್ಲನೂ TV ಮಾಡಿಕೊಂಡ್ರೆ ಅದಕ್ಕೆ ನಾವು ಪ್ರಸಾರ ಭಾರತೀಯ ಪ್ರಮುಖ ತಗೊಳ್ಳೋದಿಲ್ಲ. ಅವ್ರಿಗೆ ಅಪ್ರಿಷಿಯೇಟೆಡ್ ಲೈಕ್ ಎನಿಥಿಂಗ್ ಸರ್. ಅದರಲ್ಲಿ ಇನ್ನೊಂದು ಸೀಕ್ರೆಟ್ ಇದೆ ಸರ್, ಇಂಡಿಯಾ ದೇಶದಲ್ಲಿ ಎಲ್ಲರೂ ವುಮೆನ್ಸ್ TV ಆಗಿಲ್ಲ ಸರ್. ಅದನ್ನು ನಾವು ಮಾಡಿದ್ರೆ ಥ್ರೂಔಟ್ ನೇಷನ್ ನಮ್ಮ ಹೆಸರು ಬರ್ತದೆ. ಕಂಪ್ಲೀಟ್ಲಿ ರನ್ ಬೈ ವುಮೆನ್ ಸರ್. ಅದರಲ್ಲಿ ಯಾವಾಗ ಮಾಡೋದಂದರೆ ಈ ಸಿನಿ ಆರ್ಟಿಸ್ಟ್ಗಳು ಒಂದು ಸಾರಿ ಬಂದು ಸಿನಿಮಾದಲ್ಲಿ ಮಾಡಿದ್ಮೇಲೆ ಅವ್ರಿಗೆ ಬೇರೆ ಏನು ಉದ್ಯೋಗ ಸಿಗೋಲ್ಲ ಸರ್. ಫೇಲ್ ಆದರೆ, ಸಕ್ಸಸ್ ಆದರೆ ಎಲ್ಲ ಸಿಗುತ್ತೆ, ಫೇಲ್ ಆದರೆ ಸಿಗಲ್ಲ ಸರ್. ಅಂಥವ್ರಿಗೆ ನಾಟಕ ಕ್ರೀಡೆ ಇದರಲ್ಲಿರೋರಿಗೆ, ಅಂಥವ್ರೆಲ್ಲ ರಿಟೈರ್ಡ್ ಆಗಿರೋರಿಗೆ, ಅಂಥವ್ರು ನಾವು ಇಲ್ಲಿ ಎಂಪ್ಲಾಯ್ಮೆಂಟ್ ಮಾಡ್ಬೋದು. ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಂಗಾಗುತ್ತೆ ಸರ್. ಎಂಪ್ಲಾಯ್ಮೆಂಟ್ ಕೊಟ್ಟರೆ ಕ್ರೆಡಿಟ್ ವಿಲ್ ಕಮ್ ಟು ಯು ಸರ್. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಬರುತ್ತೆ ಸರ್. ನಾವು ಬರೀ ವುಮನ್ ಅಂತ ಹೇಳೋ ಬದಲು ಮಾಡಿ ತೋರಿಸಿದ್ರೆ ಥ್ರೂಔಟ್ ನೇಷನ್ ನಮ್ಮ ಹೆಸರು ಚೆನ್ನಾಗಿ ಬರುತ್ತೆ. ಅದರಿಂದ ಆ ಪ್ರಪೋಸಲ್ ಇಟ್ಟಿದ್ದೀನಿ. ಇನ್ನೊಂದು ಸ್ಟುಡಿಯೋ ಕೂಡ ಮಾಡಿಕೊಟ್ಟಿದ್ದೀನಿ ಸರ್. ಹಾಂ, ಲೋಕಸಭಾ ಇನ್ನು ವಿಧಾನಸಭಾ ಇದಾಗುತ್ತಲ್ಲ ಸರ್. ನಮ್ಗೆ ಲೋಕಸಭಾ ಕಲಾಪಗಳು ನಡೆಯುವಾಗ ನಾವೇ ರಿಲೇ ಮಾಡ್ಕೊಳ್ಳೋಂಗೆ ಬೇಕಾದ್ರೆ ಮಾಡ್ಕೋಬೋದು ಸರ್. ವಾರಕ್ಕೊಂದ್ಸರಿ ನಿಮ್ಗೆ ಯಾವಾಗ ಟೈಮ್ ಇರ್ತದೋ ಪಬ್ಲಿಕ್ ಹತ್ರ ನಾವು ಕ್ವಶನ್ಗಳು ತೊಗೊಳ್ತೀವಿ ಸರ್. ಅದನ್ನು ನಿಮ್ಮ ಹತ್ರ ಒಂದು ಆನ್ಸರ್ ತೊಗೊಳ್ತೀವಿ ಸರ್. ಮೊದಲು ಏಷ್ಯಾ ನೆಟ್ಟಲ್ಲಿ ನಡೀತಾ ಇತ್ತು ಸರ್, ಈಗ 9 ಇದ್ದಾರೆ. ಅದೇ ರೀತಿ ನಿಮ್ಗೆ 2-3 ಅವರ್ಸ್ ಕೊಟ್ಬಿಟ್ಟು ಪ್ರೆಸ್ ಅವ್ರನ್ನ ಮೀಟೇ ಮಾಡಬೇಡಿ ಸರ್. ನೀವು ಏನಿದ್ರು ಇದ್ರಲ್ಲಿ ಆನ್ಸರ್ ಮಾಡ್ತೀರಪ್ಪ, ಜನತೆಗೋಸ್ಕರ ನಾನಿದ್ದೀನಿ, ಜನತೆಗೆ ಆನ್ಸರ್ ಮಾಡ್ತೀನಿ ಅಂದ್ಬಿಟ್ಟು ಅವ್ರನ್ನ ಅವಾಯ್ಡೇ ಮಾಡ್ಬೋದು ಸರ್. ಅವಾಯ್ಡ್ ಅಂದರೆ ಸರ್ಕಾರ ಚಾನಲ್ ಇರಬಹುದು, ಬಟ್ CM ಪ್ರೆಸ್ಗೆ ಅವಾಯ್ಡ್ ಮಾಡ್ಬೋದು ಯಾವಾಗ ಎಲೆಕ್ಷನ್ ಅದೆಲ್ಲ ಇದು ಮಾಡಿ ಸರ್. ಆಮೇಲೆ ಜಾಯಿತು ನೀತಿ ಒಂದು ಆಗಿದೆ, ನಮ್ಗೆ ತುಂಬ ಪ್ರಾಬ್ಲಮ್ ಆಗಿದೆ ಸರ್. ಎಲ್ಲ ಡಿಸ್ಟ್ರಿಕ್ಟ್ ಸ್ಟಾಫ್ನ ವಾಪಸ್ ಕಳ್ಸ್ಕೊಡುವಂಥ ಸ್ಟೇಜ್ ಬಂದಿದೆ ಸರ್. ಸರ್ಕಾರದಿಂದ ಬರೋ ಕಾರ್ಪೊರೇಷನ್ಸು ಸರ್ಕಾರದ ನಮ್ಗೆ ಇಷ್ಟು % ಅಂತ ಕೊಟ್ಬಿಟ್ರೆ ಸರ್, ನಮಗೇನು ದುಡ್ಡೇ ಕೊಡ್ಬಿಡಿ ಸರ್. ಎಲ್ಲ ನಮ್ಮ ಸರ್ಕಾರದ್ದೆಲ್ಲ ನಮ್ಗೆ ಕೊಟ್ಬಿಡಿ, ನಮಗೇನು ದುಡ್ಡು ಕೊಡಬೇಡಿ ಸರ್. ನಾನು ಇವಾಗ ಹೇಳಿದ್ದೆಲ್ಲ ಮಾಡ್ತೀನಿ. TV ನಾನೇ ಮಾಡ್ಕೋತೀನಿ, ಇನ್ ಹೌಸ್ ಕ್ಯಾಮ್ರಾದು ಇದನ್ನು ಆ ಸ್ಟುಡಿಯೋ ನಾನೇ ಮಾಡ್ಕೋತೀನಿ. ಇನ್ನು ಡೆವಲಪ್ಮೆಂಟ್ ಕೆಲಸ ಏನಿದೆ ಎಲ್ಲವೂ ಸರ್ಕಾರಕ್ಕೆ ಕ್ರೆಡಿಟ್ ಬರಬೇಕು ಸರ್. ಆ ರೀತಿ ನಾನು ಮಾಡ್ತೀನಿ ಸರ್. ನೀವು ಮನಸ್ಸು ಮಾಡಿದ್ರೆ ಎಲ್ಲ ಆಗುತ್ತೆ ಸರ್.